ನಮಸ್ಕಾರ ವೀಕ್ಷಕರೇ, ಮಚ್ಚುಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನಿಮಗೆಲ್ಲರಿಗೂ ಹೊಸ ಕ್ಯಾಲೆಂಡರ್ ವರ್ಷದ ಹಾರ್ದಿಕ ಶುಭಾಶಯಗಳು. ಆಯ್ತಾ, ದಿನಗಳಿಗೇನು ಓಡ್ತಾನೆ ಇರ್ತದೆ, ಜೀವನ ಸಾಗಲೇಬೇಕು. ನೀನೊಂದು ಸ್ವಲ್ಪ ಬೇರೆ ಕೆಲಸ ಇರ್ಬೋದು, ಇವತ್ತೊಂದು ಸ್ವಲ್ಪ ಬೇರೆ ಕೆಲಸ ಇರ್ಬೋದು, ಆದರೆ ಬದುಕಲಿಕ್ಕೆ ಕೆಲಸ ಮಾತ್ರ ಅಗತ್ಯ. ಆಯಿತಾ, ಇರಲಿ. ಏನಪ್ಪ ಅಂತ ಹೇಳಿದರೆ, ಟೈಟಲಲ್ಲಿ ನೋಡಿದ ಹಾಗೆ ನಾನು 2025ನೇ ಇಸವಿಯಲ್ಲಿ ತೆಗೆದ, ನಾನೇ ಬೈ ಮಾಡಿದ ಸಾರಿ, ಅಥವಾ ನನ್ನ ಗಂಡ ತೆಗೆಸಿಕೊಟ್ಟ ಸಾರಿ ಆಗಿರಬಹುದು, ಅಥವಾ ನನಗೆ ಸಿಕ್ಕಿದ ಸಾರಿ, ಇದಿಷ್ಟನ್ನು ನಿಮಗೆ ತೋರಿಸುವ ಅಂತ ಅಂದ್ಕೊಂಡಿದ್ದೇನೆ. 2025ನೇ ಇಸವಿಯಲ್ಲಿ ತೆಗೆದದ್ದು. ಹಾಗೆ ಅದನ್ನು ನಾನು ಸ್ಟಿಚಿಂಗ್ ಎಲ್ಲ ಮಾಡಿಸಿದ್ದು ಸ್ವಸ್ತಿಕ್ ಫ್ಯಾಷನ್ ಡಿಸೈನರ್ ಅಂತ ಹೇಳಿ, ಇಲ್ಲಿ ಪುತ್ತೂರಲ್ಲಿ ತಾಲೂಕು ಆಫೀಸ್ ರೋಡಲ್ಲಿ ಜೇನು ಸೊಸೈಟಿ ಉಂಟಲ್ಲ, ಆ ಜೇನು ಸೊಸೈಟಿಯ ಆ ಬಿಲ್ಡಿಂಗಿನ ಪಕ್ಕದಲ್ಲಿ ಒಂದು ರೋಡ್ ಹೋಗ್ತದೆ, ಇಂಟರ್ಲಾಕ್ ಹಾಕಿದ ರೋಡು. ಆ ರೋಡಲ್ಲೇ ನಿಂತಾಗ, ಜೇನು ಸೊಸೈಟಿಯ ಬಿಲ್ಡಿಂಗ್ನ ಆ ರೋಡ್ ಸ್ಟಾರ್ಟ್ ಆಗೋಲ್ಲೇ ನಿಂತು ನೋಡಿದಾಗ ನಮಗೆ ಸ್ವಸ್ತಿಕ್ ಫ್ಯಾಷನ್ ಡಿಸೈನರ್ ಅಂತ ಕಾಣ್ತಿದೆ. ಅಲ್ಲಿ ಎದುರು ಬಾವಿಕಟ್ಟೆ ಹತ್ತಿರ ಲೆಫ್ಟಲ್ಲಿ ಮನೆ. ಅಲ್ಲಿ ನಾನು ಸ್ಟಿಚ್ ಮಾಡಿಸಿದ್ದು. ಶ್ಯಾಮಲಾ ಅಂತ ಹೇಳಿ ಅವರ ಹೆಸರು. ಸೂಪರಾಗಿ ಸ್ಟಿಚ್ ಮಾಡಿ ಕೊಡ್ತಾರೆ. ನನಗೆ ಒಂದು ಕೊರಗಿತ್ತು, ಏನು ಅಂತ ಹೇಳಿದರೆ, ನಾನು ಸ್ವಲ್ಪ ಸಪುರ, ನನ್ನ ದೇಹ ಎಲ್ಲ. ಸೊ ನನಗೆ ಹಿಂದೆ ಹಗ್ಗ ಇಡದೆ ಕಟ್ಟಲಿಕ್ಕೆ, ಟೈ ಮಾಡಲಿಕ್ಕೆ ಆಗದೆ ಇದ್ದರೆ ಎಲ್ಲ ಬ್ಲೌಸ್ ಜಾರ್ತಿತ್ತಾಯ್ತಾ, ಭುಜ ಜಾರ್ತಿತ್ತು. ಆದರೆ ಆ ಒಂದು ಕೊರಗನ್ನು ನೀಗಿಸಿದವರು ಈ ಶ್ಯಾಮಲಾ ಆಯಿತಾ, ಫ್ಯಾಷನ್ ಡಿಸೈನರ್ ಅವರು. ಹಾಗೆ ಎಂಬ್ರಾಯ್ಡರಿ ವರ್ಕ್ ಎಲ್ಲ ಮಾಡಿಕೊಡ್ತಾರೆ. ಸೂಪರಾಗಿ ಸ್ಟಿಚ್ ಮಾಡಿಕೊಡ್ತಾರೆ ಆಯಿತಾ. ಕೆಲವೊಂದು ನಾನು ಹೇಳಿದ ಡಿಸೈನಲ್ಲಿ ಮಾಡಿಕೊಟ್ಟಿದ್ದಾರೆ, ಕೆಲವೊಂದೆಲ್ಲ ಅವರೇ ನನ್ನ ಬಾಡಿಗೆ ಫಿಟ್ ಆಗುವ ಹಾಗೆ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ಯಾಕೆ ಇವತ್ತು ಮಾತಿಷ್ಟು ತೊದಲ್ತಾ ಉಂಟು ಅಂತ ಹೇಳಿದರೆ, ನನ್ನ ಒಂದೆರಡು ಬ್ಲಾಗಿನ ಹಿಂದೆ ಹೇಳಿದ್ದೆ, ರೂಟ್ ಕ್ಯಾನಲ್ ಮಾಡಿಸ್ಬೇಕಷ್ಟೇ, ಇನ್ನೂ ಹಲ್ಲು ಸಿಕ್ಕಾಬಟ್ಟೆ ಅಂತ. 3 ಹಲ್ಲು ಗೋವಿಂದ ಹೇಳಿದೆ. ಒಂದು ರೂಟ್ ಕ್ಯಾನಲ್ ಮಾಡಿ ಉಳಿಸುವ ಪ್ರಯತ್ನ, ಮತ್ತೆರಡು ತೆಗ್ದಾಯಿತು ಹಲ್ಲು. ಹಾಗಾಗಿ ನನಗೆ ಬ್ಲಾಗ್ ಎಲ್ಲ ಮಾಡಲಿಕ್ಕೆ ಆಗ್ತಾ ಇಲ್ಲ, ನೋವುಂಟು. ಆದರೆ ಹೊಸ ವರ್ಷಕ್ಕೆ ವಿಡಿಯೋ ಹಾಕಲೇಬೇಕು ಅಂತ ಹೇಳುವ ಹಂಬಲ ನನ್ನದು. ಅದರ ಜೊತೆಗೆ ನಾನು ಈ ಒಂದು ವಿಡಿಯೋವನ್ನು ಡಿಸೆಂಬರ್ 31ಕ್ಕೆ ಅಪ್ಲೋಡ್ ಮಾಡಬೇಕು 2025ನೇ ಇಸವಿಗೆ ಅಂತ ಅಂದ್ಕೊಂಡಿದ್ದೆ, ಆಗಲಿಲ್ಲ. ಆದರೆ ಹೊಸ ವರ್ಷಕ್ಕೆ, ಹೊಸ ದಿನಕ್ಕೆ, ಹೊಸ ಕ್ಯಾಲೆಂಡರ್ ವರ್ಷಕ್ಕೆ ಇದನ್ನೇ ವಿಡಿಯೋ ಅಪ್ಲೋಡ್ ಮಾಡುವ ಅಂತ ಮನಸ್ಸು ಮಾಡಿ ನಿಮ್ಮ ಮುಂದೆ ಕೂತಿದ್ದೇನೆ ಆಯಿತಾ. ಇರಲಿ, ಒಂದು ಅಪ್ಡೇಟ್ ನಿಮಗೆ ಸಿಕ್ಕಿತು. ಸೊ ನನಗೆ ಫಸ್ಟ್ ಸಿಕ್ಕಿದಂತಹ ಸಾರಿಗಳನ್ನು ನಾನು ತೋರಿಸ್ತೇನೆ. ಇಲ್ಲೇ ಪಕ್ಕದಲ್ಲಿ ಇಟ್ಟುಕೊಂಡು ಕೂತಿದ್ದೇನೆ ಆಯಿತಾ. ಸೊ ನನಗೆ ಈ ಸಲ 3 ಸೀರೆ ಸಿಕ್ಕಿವೆ, ನೋಡಿರ್ಬೋದು ನೀವೆಲ್ಲ. ಇದು ನನ್ನ ಸೋದರತ್ತಿಗೆ ಮಗುವಿನ ನಾಮಕರಣಕ್ಕೆ ಉಟ್ಟುಕೊಂಡಿದ್ದೆ. ಹಾಗೆ ಇದನ್ನು ನಮ್ಮ ಮನೆಯಲ್ಲಿ ಆದಂತಹ ಅಷ್ಟಗೆ, ಅಂದರೆ ಮಹಾಲಯ ಶ್ರಾದ್ದಕ್ಕೆ ಉಟ್ಟುಕೊಂಡಿದ್ದೆ. ಮಹಾಲಯ ಶ್ರಾದ್ದ ಆಗಿರಬೇಕು, ತಿಥಿ, ಅದರಲ್ಲಿ ಯಾವುದೋ ಒಂದಕ್ಕೆ ಉಟ್ಟುಕೊಂಡಿದ್ದೆ. ಇದು ನನ್ನ ಮನೆಯಲ್ಲಿ ಮೊನ್ನೆ ಸಂಧಿ ಶಾಂತಿ ಹೋಮ ಶತರುದ್ರ ದೇವ ಕಾರ್ಯಾಲಯ ಇರ್ತಲ್ಲ, ಆ ದಿವಸ ಉಟ್ಕೊಂಡಿದ್ದೆ. ಇದು 3 ಸೀರೆ ನನಗೆ ಈ ವರ್ಷ ಸಿಕ್ಕಿದ್ದು. ಇದೆರಡು ಸೀರೆ ನನ್ನ ಅತ್ತೆ ಕೊಟ್ಟದ್ದು. ಹಾಗೆ ಇದೊಂದು ಸೀರೆ ನನ್ನ ಸಣ್ಣ ಅತ್ತೆಗೆ, ಅಂದರೆ ನನ್ನ ಗಂಡನ 2ನೇ ತಂಗಿ ಕೊಟ್ಟದ್ದು ಆಯಿತಾ. ನಾವೆಲ್ಲ ಮ್ಯಾಚಿಂಗ್ ಮಾಡ್ತಾ ಇರ್ತೇವಲ್ಲ, ಹಾಗೆ ಒಂದೇ ರೀತಿದು ಕೊಟ್ಟದ್ದು. ಇದು ಬಂದು ಲೆನಿನ್ ಸಾರಿ. ಇದು ಕೂಡ ಲೆನಿನ್. ಇದು ಒಂಥರ ಪಾಲಿಸ್ಟರ್ ಸ್ಯಾರಿ, ಬಟ್ ದೂರಕ್ಕೆ ನೋಡುವಾಗ ಸಿಲ್ಕ್ ಥರ ಕಾಣ್ತದೆ ಆಯಿತಾ. ಸಿಕ್ಕಾಬಟ್ಟೆ ಸಾಫ್ಟಾಗಿ ಚಂದ ಉಂಟು, ಚಂದ ಆಗ್ತಿತ್ತು ನನಗೆ ಉಡ್ಲಿಕ್ಕೆ. ಇದರ ಬ್ಲೌಸ್ ಡಿಸೈನ್ ಈಗ ಫಸ್ಟ್ ಈ ಬ್ಲ್ಯಾಕ್ ಮತ್ತು ಮೆರೂನ್ ಕಾಂಬಿನೇಷನಲ್ಲಿ ಉಂಟು. ಇದು ಇದರ ಬ್ಲೌಸನ್ನು ತೋರಿಸ್ತೇನೆ ನಾನು ನಿಮಗೆ ಯಾವ ಥರ ಉಂಟು ಅಂತ ಹೇಳಿ, ಅವ್ರು ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿ. ಈಗಿನ ಧಾರಾವಾಹಿ ಎಲ್ಲ ನೋಡ್ತಿದ್ರೆ ಅಥವಾ ಫ್ಯಾಷನಿಸ್ಟರ್ನೆಲ್ಲ ನೋಡ್ತಾ ಇದ್ದರೆ, ಇಲ್ಲಿ ಒಂದು ಈ ಥರ ಕಟ್ ಬಂದು ಆಮೇಲೆ ಇಲ್ಲಿ ಡಿಸೈನ್ ಬಂದಂಥದ್ದು ಬ್ಲೌಸ್ ಹಾಕಿರ್ತಾರೆ. ಅದನ್ನು ಅವ್ರು ನನಗೆ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ಆಮೇಲೆ ನಾನು ನನ್ನ ಎಲ್ಲ ಬ್ಲೌಸಿಗೆ ಕಪ್ಸ್ ಇಡ್ತಾನೆ ಆಯಿತಾ. ಈ ಥರ ಇದರಲ್ಲಿ ಹೇಳಲಿಕ್ಕೆ ನಾಚಿಕೆ ಪಡುವಂಥದ್ದು ಏನಿಲ್ಲ, ಒಂದು ಬಾಡಿ ಚಂದ ಶೇಪ್ ನಿಟ್ಕೊಳ್ಳಿಕ್ಕೆ ಕಪ್ಸ್ ಇಡಿಸ್ತಾನೆ. ಆಮೇಲೆ ನನ್ನ ಕೈ ಇಲ್ಲಿ ದಪ್ಪ ಆಯಿತಾ, ಇದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿಗೆ ಬ್ಲೌಸ್ ಹೇಳ್ಕೊಳ್ಳಿಕ್ಕೆ ನನಗೆ ಈ ಪಾರ್ಟಲ್ಲಿ ಬರೋದಿಲ್ಲ, ಇಲ್ಲೇ ಗಟ್ಟಿ ಆಗ್ತದೆ, ಇಲ್ಲಿ ಸಪುರ ಆದ ಕಾರಣ. ಸೊ ಒಂದು ಟ್ರಿಕ್ ನಾನೇನು ಯೂಸ್ ಮಾಡ್ತೇನೆ ಅಂತ ಹೇಳಿದರೆ, ಇಲ್ಲಿ ಪ್ರೆಸ್ಸಿಂಗ್ ಬಟನನ್ನು
ಇಡಿಸಿದ್ದೇನೆ ಆಯಿತಾ. ಸುಲಭದಲ್ಲಿ ಬ್ಲೌಸ್ ಹಾಕಿ ಆದ ನಂತರ ಇಲ್ಲಿ ಇದನ್ನು ಪ್ರೆಸ್ಸಿಂಗ್ ಬಟನನ್ನು ಪ್ರೆಸ್ ಮಾಡಿದರಾಯಿತು. ಚಂದ ಕೂತ್ಕೊಳ್ತಿದೆ ಕೈ. ಫ್ರಂಟ್ ಈ ಥರ ಉಂಟು, ಫ್ರಂಟ್ ಆ ಥರ ಉಂಟು. ಎಸ್, ಫ್ರಂಟ್ ಇದು. ಬ್ಯಾಕ್ ಅದನ್ನು ಈ ಥರ ಇಟ್ಟಿದ್ದಾರೆ, ಮೇಲೆವರೆಗೆ ಬೋಟ್ ನೆಕ್ ಬರ್ತದೆ. ಆದರೆ ಇಲ್ಲಿ ಒಂದು ಈ ದೇವಸ್ಥಾನದಲ್ಲೆಲ್ಲ ಆರ್ಚ್ ಬರ್ತದಲ್ಲ, ಈ ಥರ ಆ ಥರ ಇಟ್ಟಿದ್ದಾರೆ. ನನಗಂತೂ ಈ ಬ್ಲೌಸ್ ಭಾರಿ ಚಂದ ನನ್ನ ದೇಹಕ್ಕೆ ಒಗ್ಗಿಕೊಳ್ತಾ ಇತ್ತು. ಆಮೇಲೆ ಈ ವೈಟ್ ಸ್ಯಾರಿದು ನನ್ನ ಅತ್ತೆ ಕೊಟ್ಟದ್ದು ಗ್ರೇ ಕಲರ್ ಬ್ಲೌಸ್ ಆಯ್ತಾ ಇದರದ್ದು. ನಾನು ಆಗಲೇ ಹೇಳಿದಲ್ಲ, ನನ್ನ ಕೊರಗನ್ನು ನೀಗಿಸಿದ್ದವರು ನನಗೆ ಬ್ಯಾಕಿಗೆ ಟೈ ಮಾಡದ ಹಾಗೆ ಜಾರದ ಹಾಗೆ ಬ್ಲೌಸ್ ಹೊಲಿಸಿದ್ದು. ಇದು ಪ್ಲೇನ್ ಹೊಲಿಸಿದ್ದು ನಾನು ಇದನ್ನು. ನನಗೆ ಎಲ್ಲೂ ಜಾರ್ತಿರ್ಲಿಲ್ಲ, ಆಗಾಗ ಈ ಥರ ಮಾಡಬೇಕು ಅಂತಲೇ ಬರಲಿಲ್ಲ. ಅಷ್ಟು ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳಿದಾಗ ನಾನು ಎಲ್ಲ ಬ್ಲೌಸ್ಗಳಿಗೆ ನಾನು ಕಪ್ಸಿಡಿಸ್ತೇನೆ. ಎಟ್ ದ ಸೇಮ್ ಟೈಮ್ ಕೈಗೆ ಈ ಥರ ಪ್ರೆಸ್ಸಿಂಗ್ ಬಟನ್ ಇಡಿಸ್ಕೊಂಡಿದ್ದಾನೆ. ಇದು 2ನೇ ಸಾರಿ. ಇನ್ನು 3ನೇ ಸಾರಿ ಇದು ರೆಡ್ ಹಾಗೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನಲ್ಲಿ ಉಂಟು. ಇದರ ಬ್ಲೌಸನ್ನು ಹಿಂದೆ ಈ ಥರ ಮೇಲೆ ಬೋಟ್ ನೆಕ್ ಹಿಂದೆ ಮೇಲೆವರೆಗೆ, ಆದರೆ ಈ ಥರ ಹೋಲಿರುವ ಥರ ಚಂದ ಮಾಡಿ ಹೊಲಿದು ಕೊಟ್ಟಿದ್ದಾರೆ. ಇದರಲ್ಲಿ ಈ ಡಿಸೈನ್ ಮತ್ತು ಈ ಡಿಸೈನ್ ಉಂಟಲ್ಲ, ಈ ಬ್ಲೌಸಿಗೆ ಇದನ್ನು ಅವರೇ ಇಟ್ಟು ಕೊಟ್ಟದ್ದು ನನಗೆ. ನಾನು ಈ ಥರ ಇಡಿ ಅಂತ ಹೇಳಿ ಇಟ್ಟದ್ದಲ್ಲ. ಹಾಗೆ ಫ್ರಂಟಲ್ಲಿ ಹಾಗೆ ಬೋಟ್ ನೆಕ್ ಹೊಲಿಲಿಲ್ಲ, ಈ ಥರ ಡಿಸೈನ್ ಕೊಟ್ಟಿದ್ದಾರೆ. ಇದಕ್ಕೆ ಸೈಡಿಗೆ ಪ್ರೆಸ್ಸಿಂಗ್ ಬಟನನ್ನು ಇರಿಸಿದ್ದೇನೆ. ಇದು 3 ಸಾರಿ ನನಗೆ ಸಿಕ್ಕಿದ್ದು. ಇನ್ನು ನಾನು ಬೈ ಮಾಡಿದ್ದಂತಹ ಸಾರಿ ವರ್ಷದ ಶುರುವಲ್ಲಿ ಜನವರಿ ಫೆಬ್ರವರಿ 2022ರಲ್ಲಿ ಬೈ ಮಾಡಿದ್ದು. ನನ್ನ ಅಕ್ಕನ ಸೀಮಂತಕ್ಕೆ ಹಾಕ್ಕೊಂಡಿದ್ದೆ. ಹಾಗೆ ಇದನ್ನು ನನ್ನ ಸೋದರತ್ತಿಗೆ ಸೀಮಂತಕ್ಕೆ ಹಾಕಿದ್ದೆ ಆಯಿತಾ. ಸೊ ಇದೊಂಥರ ಕ್ರೇಪ್ ಸಾರಿ. ದೂರದಿಂದ ನೋಡಲಿಕ್ಕೆ ಮೈಸೂರು ಸಿಲ್ಕ್ ಥರ ಕಾಣ್ತದೆ ಆಯಿತಾ, ಬಟ್ ಮೈಸೂರು ಸಿಲ್ಕ್ ಅಲ್ಲ, ಅದು ಕ್ರೇಪ್ ಆಯಿತಾ. ಮೆರೂನ್ ಕಲರ್ ಸಾರಿ ಇದು. ಇಲ್ಲಿ ನೋಡುವಾಗ ರೆಡ್ ಥರ ಕಾಣ್ತದೆ, ಬಟ್ ಇದು ಮೆರೂನ್ ಕಾಫಿ ಕಲರ್ ಬಾರ್ಡರ್ ಆಯಿತಾ. ಇದಕ್ಕೆ ಭಾರಿ ಚೆಂದ ಉಂಟು, ಸಾಫ್ಟಾಗಿ. ಇದನ್ನು ಫುಲ್ ಕಂಪ್ಲೀಟ್ ಹಿಂದೆ ಈ ಥರ ಬೋಟ್ ನೆಕ್ ಇಡಿಸಿದ್ದೇನೆ ಮೇಲೆವರೆಗೆ. ಆದರೆ ಸಾರಿಯ ಬಾರ್ಡರನ್ನು ಈ ಥರ ನಡುವಲ್ಲಿ ಬರುವ ಹಾಗೆ ಸ್ಟಿಚ್ ಮಾಡಿ ಹೊಲಿದಿದ್ದಾರೆ. ಸೂಪರಾಗಿ ಕಾಣ್ತದೆ. ಫ್ರಂಟಿಗೆ ಡೀಪ್ ಏನು ಫ್ರಂಟಿಗೆ ಇದು ಬೋಟ್ ನೆಕ್ ಇಡಿಸಿದ್ದಲ್ಲ, ಫ್ರಂಟಿಗೆ ಡೀಪ್ ಈ ಥರ ಬಂದು ಈ ಥರ ಇಡುವ ಹಾಗೆ ಹೊಲಿಸ್ಕೊಂಡಿದ್ದಾನೆ. ಇನ್ನು ಇದೊಂದು ನಾವು ಈರುಳ್ಳಿ ಚೋಲಿ ಕಲರ್ ಅಂತ ಹೇಳ್ಬೋದು, ಈರುಳ್ಳಿ ಸಿಪ್ಪೆ ಕಲರ್, ಆನಿಯನ್ ಕಲರ್. ಇದು ನನಗೆ ಭಾರಿ ಇಷ್ಟ ಆದ ಸಾರಿ. ಗ್ರೀನ್ ಕಲರ್ ಬಾರ್ಡರ್, ಬಟ್ ಇದು ಬ್ಲೌಸ್ ಡಿಸೈನ್ ನಾನು ಹೇಳಿತ್ತು ಅವರಿಗೆ ಕನ್ವೆ ಆಗಲಿಲ್ಲ. ಅದು ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಹೋಯಿತು. ಬಟ್ ಹೊಲಿಗೆ ಚಂದ ಮಾಡಿ ಹೊಲಿದಿದ್ದಾರೆ ಆಯಿತಾ. ಸೂಪರಾಗಿ ಹೊಲಿದು ಕೊಟ್ಟಿದ್ದಾರೆ. ಸೊ ಈ ಥರ ಫ್ರಂಟ್ ಸ್ಕ್ವೇರ್ ಬಂದು ಇಲ್ಲಿ ಕಾಣ್ತಾ ಉಂಟಲ್ಲ ನಿಮಗೆ ಈ ಮೆರೂನ್ ಆನಿಯನ್ ಕಲರ್ದು ಇದು ಸಾರಿದು. ಇದನ್ನು ಸ್ವಲ್ಪ ದಪ್ಪ ಇಟ್ಟು ಎಕ್ಸ್ ಥರ ಇಡಿ, ಇಲ್ಲಿ ಬೇಡ ಅಂತ ಹೇಳಿದ್ದು, ಅದು ಕವರ್ ಆಗ್ತದೆ. ಬಟ್ ನಾನು ಹೇಳಿದ್ದೆ ಸರಿಯಾಗಲಿಲ್ಲ. ಅವರು ಚೆಂದ ಮಾಡಿ ಹೊಲಿದು ಕೊಟ್ಟಿದ್ದಾರೆ ಆಯಿತಾ. ಸೊ ನೆಕ್ಸ್ಟ್ ಸಾರಿ ಬಂತು ಕ್ರೀಮ್ ಕಲರ್ ಸಾರಿ, ಕಾಟನ್ ಸಾರಿ ಆಯಿತಾ ಫುಲ್. ಆಮೇಲೆ ಬಾರ್ಡರ್ ಬ್ಲ್ಯಾಕಲ್ಲಿ ವರ್ಲಿ ಆರ್ಟ್ ಎಲ್ಲ ಬರ್ತದಲ್ಲ, ಗೋಡೆಲೆಲ್ಲ ಮಾಡ್ತಾರೆ, ಗಡ್ಡಿ ಮನುಷ್ಯರ ಥರ ಎಲ್ಲ ವರ್ಲಿ ಆರ್ಟ್, ಅದು ಉಂಟು ಇದಕ್ಕೆ. ಇದು ಬ್ಲೌಸ್ ನನಗೆ ಭಾರಿ ಚಂದ ಫಿಟ್ಟಾಗಿ ಚಂದ ಕೂತ್ಕೊಳ್ತದೆ. 2 ಸಲ ಉಟ್ಟಿದ್ದೇನೆ ಈ ಸಾರಿಯನ್ನು. ಒಂದು ನನ್ನ ಅಕ್ಕನ ಮಗುವಿನ ಅನ್ನಪ್ರಾಶನ ನಾಮಕರಣಕ್ಕೆ, ಮತ್ತೊಂದು ಮಗನ ಪ್ರೈಸ್ ಡಿಸ್ಟ್ರಿಬ್ಯೂಷನ್ನಿಗೆ. ಸೊ ಇದು ಈ ಥರ ಹಿಂದೆ ವಿ ನೆಕ್ ವಿ ಡಿಸೈನ್ ಇಡಿಸಿದ್ದಾನೆ ಆಯಿತಾ. ಬಾರ್ಡರಲ್ಲಿ ಇಟ್ಟು ಹೊಲಿದಿದ್ದಾರೆ, ಭಾರಿ ಸೂಪರಾಗಿ ಹೊಲಿದು ಕೊಟ್ಟಿದ್ದಾರೆ. ಚಂದ ಫಿಟ್ಟಿಂಗ್ ಎಲ್ಲ ಚಂದ ಕೂತ್ಕೊಳ್ತಿತ್ತು ನನಗೆ. ಎಟ್ ದ ಸೇಮ್ ಟೈಮ್ ಇಲ್ಲಿಗೆ ಪ್ರೆಸ್ಸಿಂಗ್ ಬಟನನ್ನು ಇರಿಸಿದ್ದೇನೆ. ಹಾಗೆ ಇದೊಂದು ಗ್ರೀನ್ ಕಲರ್ ಸಾರಿ, ಫುಲ್ ಕಾಟನಲ್ಲಿ ಸ್ವಲ್ಪ ಪಾಲಿಸ್ಟರ್ ನೂಲು ಮಿಕ್ಸ್ ಉಂಟು. ಇದನ್ನು ಮೊನ್ನೆ ಸಂಧಿ ಶಾಂತಿ ಹೋಮಕ್ಕೆ ಉಟ್ಟಿದ್ದೆ. ಪ್ಲೇನ್ ಸಾರಿ, ಬಾರ್ಡರಲ್ಲಿ ವೈಟ್ ಲೈನ್ ಉಂಟಾಯ್ತಾ. ಆಮೇಲೆ ಸೆರಗಲ್ಲಿ ಒಂದು ಸ್ವಲ್ಪ ಡಿಸೈನ್ ಉಂಟು, ಉಟ್ಕೊಳ್ಳಿಕ್ಕೆ ಭಾರಿ ಚೆಂದ ಆಗ್ತದೆ. ಈ ಸಾರಿಯ ಬ್ಲೌಸ್ ಉಂಟಲ್ಲ, ಇದನ್ನು
ಅವರೇ ನನಗೆ ಹೊಲಿದದ್ದು, ನಾನು ಹೇಳಿ ಡಿಸೈನ್ ಹೊಲಿದದ್ದಲ್ಲ. ಬಟ್ ನಂಗೆ ಪೈಪಿಂಗ್ ಬೇಕು ಅಂತ ಹೇಳಿದ್ದೆ, ವೈಟ್ ಕಲರಲ್ಲಿ ಪೈಪಿಂಗ್ ಇಟ್ಟಿದ್ದಾರೆ, ಭಾರಿ ಚಂದ. ಆಮೇಲೆ ಇಲ್ಲಿ ಪಫ್ ಕೈ ಇಟ್ಟಿದ್ದಾರೆ ಆಯಿತಾ. ಭಾರಿ ಸೂಪರ್ ಕಾಣ್ತಿತ್ತು, ನನಗೆ ಪರ್ಸನಲಿಗೆ ತುಂಬ ಇಷ್ಟ ಆಗಿತ್ತು ಇದು ಬ್ಲೌಸ್. ಸಿಂಪಲಾಗಿ ಚಂದ ಮಾಡಿ ಹೊಲಿದು ಕೊಟ್ಟಿದ್ದಾರೆ ಆಯಿತಾ. ಫ್ರಂಟ್ ಸಹ ಹಾಗೆ ಈ ಥರ ಆಯಿತಾ, ಭಾರಿ ಚಂದ ಹೊಲಿದಿದ್ದಾರೆ. ಅವರು ತುಂಬ ಕಂಫರ್ಟೇಬಲ್ ಆಯಿತಾ. ನೀವು ಹೇಗೆ ಹೇಳಿದರು ಅಲ್ಲೇ ನಿಮ್ಮ ಎದುರು ಡಿಸೈನ್ ಮಾಡಿ ಈ ಥರ ಆಗ್ಬೋದಾ ಅಂತೆಲ್ಲ ಹೇಳಿ ಚಂದ ಮಾಡಿ ಹೊಲಿದು ಕೊಡ್ತಾರೆ ತುಂಬ ತಾಳ್ಮೆಯಲ್ಲಿ. ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ, ಎಂಬ್ರಾಯ್ಡ್ರಿ ಇಟ್ಟರೆ ಮಾತ್ರ ಎಲ್ಲ ಬ್ಲೌಸ್ಗಳು ಚಂದ ಆಗೋದು ಅಂತ ಒಂದು ಕಲ್ಪನೆ ಇರ್ತದಲ್ಲ, ಅದು ಶುದ್ಧ ರಾಂಗ್ ಅಂತ ಹೇಳಿ ನನ್ನ ತಲೆಯಿಂದ ತೆಗೆದದ್ದು ಇವರಾಯ್ತಾ. ಎಂಬ್ರಾಯ್ಡ್ರಿ ಇಲ್ಲದೆ ಬ್ಲೌಸನ್ನು ಎಷ್ಟು ಚಂದ ಮಾಡಿ ಹೊಲಿಬಹುದು ಅಂತ ಹೇಳಿ ಅವರು ನನ್ನ ಬ್ಲೌಸ್ ಮೂಲಕ ನನಗೆ ತಿಳಿಸಿಕೊಟ್ಟಿದ್ದಾರೆ ಹೊಲಿದು. ತುಂಬ ಥ್ಯಾಂಕ್ಸ್. ವಿಡಿಯೋ ನೋಡ್ತಾ ಇರ್ತಾರೆ ಶ್ಯಾಮಲಕ್ ಅವರಿಗೆ, ತುಂಬ ಥ್ಯಾಂಕ್ಸ್. ನಿಮಗೆ ಒಂದು ರೀಸನಬಲ್ ಪ್ರೈಸ್, ತುಂಬ ಹೈ ಪ್ರೈಸು ಇಲ್ಲ, ಹಾಗಂತ ಹೇಳಿ ಕಡಿಮೆ ಪ್ರೈಸು ಅಲ್ಲ, ಬ್ಯಾಲೆನ್ಸ್ ಬಜೆಟಲ್ಲಿ ಚಂದ ಮಾಡಿ ಹೊಲಿದು ಕೊಡ್ತಾರೆ. ಪುಟ್ಟಕ್ಕನ ಬಟ್ಟೆ ಎಲ್ಲ ಚಂದ ಚಂದ ಹೊಲಿದು ಕೊಟ್ಟಿದ್ದಾರೆ, ಬರೀ ಬ್ಲೌಸ್ ಅಂತೆಲ್ಲ, ಹುಡುಗಿಯರ ಬಟ್ಟೆಯನ್ನೆಲ್ಲ ಸೂಪರಾಗಿ ಫ್ರಾಕ್ ಎಲ್ಲ ಚಂದ 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 ಸ್ಟಿಚ್ ಮಾಡ್ತಾರೆ. ನೀವೀಗ ಅಂಗಡಿಯಲ್ಲಿ ಹೋದಾಗೆಲ್ಲ ರೆಡಿಮೇಡ್ ಫ್ರಾಕ್ಗಳು ಯಾವ ಥರ ಇರ್ತದೆ ನೋಡಿದಿರಲ್ಲ, ಅಂಥದ್ದನ್ನೇ ಎಕ್ಸಾಕ್ಟಾಗಿ ಅವ್ರು ಸ್ಟಿಚ್ ಮಾಡಿ ಕೊಡ್ತಾರೆ ಆಯಿತಾ. ನಿಮಗೆ ಬೇಕು ಅಂತ ಹೇಳಿದರೆ ನಾನಿಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೇನೆ ಅವರ ನಂಬರ್, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೇನೆ. ಸ್ಕ್ರೀನಲ್ಲಿ ಅವರ ನಂಬರ್, ಅಡ್ರೆಸ್ ಎಲ್ಲ ಹಾಕಿರ್ತೇನೆ. ಎಲ್ಲಿ ಅಂತ ಕೇಳಿದರೆ ಪುತ್ತೂರಿನ ಜೇನು ಸೊಸೈಟಿ ಬಿಲ್ಡಿಂಗ್ ಉಂಟಲ್ಲ, ಅದರ ಪಕ್ಕದಲ್ಲೇ ಇರೋದು. ಆ ರೋಡಲ್ಲಿ ನಿಂತಾಗ ನಿಮಗೆ ಕಾಣ್ತದೆ ಸ್ವಸ್ತಿಕ್ ಫ್ಯಾಷನ್ ಡಿಸೈನರ್ ಅಂತ ಹೇಳಿ. ಸೂಪರಾಗಿ ಸ್ಟಿಚ್ ಮಾಡ್ತಾರೆ. ಅವರೇನು ನನಗೆ ಪ್ರಮೋಷನ್ ಮಾಡಿ ಅಂತ ಹೇಳಲಿಲ್ಲ ಆಯಿತಾ, ನಾನೇ ಹೇಳ್ತಿರೋ. ನನಗಂದರೆ ಅಷ್ಟು ಇಷ್ಟ ಆಗಿದೆ ಅವರು ಹೊಲಿದದ್ದು. ನಾನು 1 ವರ್ಷದಿಂದ ಅವರಲ್ಲಿ ಹೊಲಿಸ್ತಾ ಇದ್ದೇನೆ. 7 ಸಾರಿಗಳನ್ನು, ಹೌದು, 1 2 3 4 5 6 7 ಮತ್ತೆ ಹೋಗ್ತದೆ ಆಯಿತಾ. 7 ಸಾರಿಗಳ ಬ್ಲೌಸನ್ನು ಹೊಲಿಸಿದ್ದಾನೆ ಅಂತ ಹೇಳಿದ್ರೆ ತಿಳ್ಕೊಳ್ಳಿ. ಅದರ ಜೊತೆ ಪುಟ್ಟಕ್ಕನ ಒಂದು ಫ್ರಾಕ್ಗಳೆಲ್ಲ, ಸ್ಕರ್ಟ್ ಆ್ಯಂಡ್ ಬ್ಲೌಸ್ ಎಲ್ಲ ಹೊಲಿಸಿದ್ದಾನೆ. ಸೂಪರಾಗಿ ಸ್ಟಿಚ್ ಮಾಡ್ತಾರೆ ಆಯಿತಾ. ಹಾಗೆ ಇದಿಷ್ಟನ್ನು ನಿಮಗೆ ತೋರಿಸ್ಬೇಕು ಅಂತ ಇತ್ತು ನನಗೆ, ಸೊ ಇದನ್ನು ತೋರಿಸಿದ್ದೇನೆ. ಈಗ ವ್ಲಾಗಿಗೋಸ್ಕರವೇ ನಾನು ಇಷ್ಟು ಮಾತಾಡಿದ್ದು. ಮೊನ್ನೆಯಿಂದ ನನ್ನ ಮಾತೇ ಕಡಿಮೆ ಆಗಿತ್ತು ಹಲ್ಲು ನೋವಲ್ಲಿ. ಹಲ್ಲು ನೋವಿಲ್ಲ, ಬಟ್ ದವಡೆ ಹಲ್ಲೆರಡು ತೆಗೆದಿದ್ದಲ್ಲ, ಹಾಗೆ ವಿಡಿಯೋಕ್ಕೋಸ್ಕರವೇ ನಾನು ಇಷ್ಟು ಮಾತಾಡಿದ್ದು. ಆದರೂ ಬಾಯಿ ಕಂಪ್ಲೀಟಾಗಿ ಓಪನ್ ಮಾಡಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ನನ್ನ ಲಾಸ್ಟ್ ಬ್ಲಾಗ್ಗಳಿಗೆಲ್ಲ ಕಂಪೇರ್ ಮಾಡಿ ನೋಡಿದರೆ. ಹಾಗೆ ಸ್ವಲ್ಪ ಚುಚ್ಚಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ದವಡೆ ಹಲ್ಲು ತೆಗೆದ ಜಾಗ ಇಷ್ಟೊತ್ತು ಪಟ ಪಟ ಅಂತ ಮಾತಾಡಿದ್ದಲ್ಲ ಎಷ್ಟಾಯಿತು, 12 ನಿಮಿಷ ಕಳೀತು, 13 ನಿಮಿಷವೇ ಆಗ್ತಾ ಬಂತು. ನೋವಾಗದೇ ಇರ್ತದ, ಇರಲಿ. ಸೊ ಏನೆಲ್ಲ ಯೋಜನೆ ಹಾಕಿಕೊಂಡಿರ್ತೀರಿ ಕೆಲವರೆಲ್ಲ, ಜನವರಿ 1ರಿಂದ ಈ ಥರ ಮಾಡಬೇಕು ಅಂತ. ಅಟ್ಲೀಸ್ಟ್ ಈ ವರ್ಷ ಆದರೂ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೇನೆ. ನಾನೇನು ಯೋಚನೆ ಮಾಡಲಿಲ್ಲ, ದಿನ ಬಂದಾಗೆ ಸಾಗಿಸೋದು ಅಂತ ಇದ್ದೇನೆ ಅಷ್ಟೇ. ಎಂತ ಮಾಡೋದು, ಜನವರಿ 1ಕ್ಕೆ ನೋವನ್ನು ಇಟ್ಕೊಂಡು ಹೊರಟಿದ್ದೇನೆ, ಇರಲಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ನೀವೇನು ಅಂದ್ಕೊಂಡಿದ್ದೀರಾ ಆ ಕೆಲಸ ಎಲ್ಲ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ, ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಇದರ ಜೊತೆ ನಿಮಗೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತಾನೆ ನೋಡಿ. ಏನು ಅಂತ ಹೇಳಿದರೆ, ಏನೋ ಒಂದು ವಿಷಯವನ್ನಾಗ ಪ್ರಸ್ತಾಪಿಸಬೇಕು, ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಬಟ್ ನನ್ನ ಬ್ಯುಸಿ ಶೆಡ್ಯೂಲ್ನಲ್ಲಿ ಅದು ನನಗೆ ಸಾಧ್ಯ ಆಗಲಿಲ್ಲ ಇವತ್ತು. ಖಂಡಿತ ಅದನ್ನು ಇನ್ನೊಂದು ದಿವಸ ಆ ವಿಷಯವನ್ನು ನಿಮಗೆ ತೋರಿಸ್ತೇನೆ, ಹಾಗೆ ವಿವರಿಸ್ತೇನೆ. ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತಾನೆ. ಅಲ್ಲಿವರೆಗೆ ನಮಸ್ಕಾರ.